ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ದಿನ ನಾವು ದವನ ಗಿಡದ ಬಗ್ಗೆ ಮತ್ತು ಅದರ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ಮನೆಯಲ್ಲೇ ಒಂದು ಚಿಕ್ಕ ಪಾಟಲ್ಲಿ ನಾನು ದವನ ಗಿಡ ಬೆಳೆಸ್ತಾ ಇದ್ದೀನಿ. ಸುಮಾರು ಒಂದು ತಿಂಗಳಾಯಿತು ನಾನು ಇದನ್ನು ನರ್ಸರಿಯಿಂದ ತೊಗೊಂಡು ಬಂದು. ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇದಕ್ಕೆ ನಾನು ಮಣ್ಣಿನ ಜೊತೆ ಕೊಕ್ಕೋ ಪಿಟ್ ಹಾಕಿಬಿಟ್ಟು ಎರಡೂ ಬೆರೆಸಿಬಿಟ್ಟು ಹಾಕಿದ್ದೇನೆ. ತುಂಬ ಆರೋಗ್ಯವಾಗಿ ಬರ್ತಾ ಇದೆ. ಇದರ ಒಂದು ಎಲೆಗಳು ತುಂಬ ಸುವಾಸನೆಯುಕ್ತವಾಗಿರ್ತವೆ. ಇದು ಆರೋಮ್ಯಾಟಿಕ್ ಪ್ಲ್ಯಾಂಟ್ ಅಂತಲೇ ತುಂಬ ಒಂದು ಪ್ರಸಿದ್ಧಿಯಾಗಿರೋವಂಥ ಗಿಡ ಆಗಿದೆ. ಇದರಲ್ಲಿ ತುಂಬ ವೆರೈಟಿ ಆಫ್ ದವನ ಗಿಡಗಳು ಸಿಕ್ಕತ್ತೆ. ನಾನು ತೊಗೊಂಡು ಬರೋಣ ಅಂತ ಹೋಗಿದ್ದು ಅಗಲ ಎಲೆ ಬರುತ್ತಲ್ಲ, ಪನ್ನೀರ್ ದವನ ಅಂತ ಹೇಳಿಬಿಟ್ಟು ಗುಲಾಬಿಗಳ ಜೊತೆ ಇಟ್ಬಿಟ್ಟು ಸರ್ವ್ ಮಾಡ್ತಾರೆ. ಅದನ್ನು ನಾನು ತೊಗೊಂಡು ಬರಬೇಕಂತ ತುಂಬ ಆಸೆಯಿಂದ ಹೋಗಿದ್ದು. ಬಟ್ ಅದು ಸಿಗದೇ ಇರೋ ಕಾರಣ ಇದು ಕೂಡ ಅದೇ ಆದ ಒಂದು ವೆರೈಟಿ ಆಗಿರೋದ್ರಿಂದ ಇದನ್ನು ತೊಗೊಂಡು ಬಂದೆ. ಇದು ಕೂಡ ಅದೇ ಥರ ತುಂಬ ಒಳ್ಳೆ ಸುಗಂಧ ಇದೆ, ತುಂಬ ಚೆನ್ನಾಗಿದೆ ಕೂಡ. ಸೊ ಇದನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಲಿಕ್ಕಾದರೂ ಯೂಸ್ ಮಾಡಬಹುದು, ಮುಡಿಲಿಕ್ಕೆ ಕೂಡ ಯೂಸ್ ಮಾಡಬಹುದು. ಮತ್ತು ಜಾಸ್ಮಿನ್ ಜೊತೆ ಕೂಡ ಇಟ್ಬಿಟ್ಟು ಕಟ್ಟುತ್ತಾರೆ ಆ್ಯಕ್ಚುಲಿ, ಆ ಮಲ್ಲಿಗೆ ಹೂವಿನ ಜೊತೆ. ಸೊ ಮಲ್ಲಿಗೆ ಹೂವಿನ ಘಮ, ಇದರ ಘಮ ಎರಡೂ ಸೇರಿ ತುಂಬ ಪ್ಲೆಸೆಂಟ್ ಆಗಿರುತ್ತೆ. ನೋಡೋಕ್ಕೂ ಕೂಡ ತುಂಬ ಪ್ಲೆಸೆಂಟ್ ಆಗಿರುತ್ತೆ. ಮುಡಿದಾಗ ಕೂಡ ಅದರ ಸುವಾಸನೆ ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ ಗಿಡ, ತುಂಬ ಚೆನ್ನಾಗಿ ಕೂಡ ಬರ್ತಾ ಇದೆ. ಮತ್ತು ಇದ್ರ ಬೆನಿಫಿಟ್ಸ್ ಏನು ಅಂತ ಕೇಳಿದ್ರೆ, ಇದರಿಂದ ತೈಲ ಮಾಡ್ತಾರೆ, ಎಣ್ಣೆ ಅಂತ ಹೇಳ್ತೀವಲ್ಲ, ಎಣ್ಣೆಯನ್ನು ಉತ್ಪತ್ತಿ ಮಾಡಿಬಿಟ್ಟು ಅದನ್ನು ಚರ್ಮಕ್ಕೆ ಹಚ್ಚೋದ್ರಿಂದ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗ್ತದೆ. ಮತ್ತು ಏನಾದರೂ ಅಲರ್ಜಿ ಇದ್ದರೆ ಕೂಡ ನಿವಾರಣೆ ಆಗುತ್ತೆ. ಆಮೇಲೆ ತಲೆ ಕೂದಲಿ ಕೂಡ ಹಚ್ತಾರೆ. ತಲೆಯಲ್ಲಿ ಏನಾದರೂ ಹೊಟ್ಟು ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಕೂದಲು ಉದುರೋ ಸಮಸ್ಯೆ ಕೂಡ ನಿಲ್ಲುತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತು ಈಗ ಏನಾದರೂ ತುಂಬ ಸ್ಟ್ರೆಸ್ ಇದ್ದರೆ ಆಗ ಕೂಡ ನಮಗೆ ಒಂದು ರಿಲೀಫನ್ನು ಈ ದವನ ಎಣ್ಣೆ ಕೂಡ ನಿವಾರಣೆ ಮಾಡ್ತದೆ, ಅದನ್ನು ಕಡಿಮೆ ಮಾಡ್ತದೆ. ಮತ್ತು ಒಂದು ಒಳ್ಳೆ ಸ್ವಾಭಾವಿಕವಾದ ಚಿಂತನೆಗಳನ್ನು ಬರಲಿಕ್ಕೆ ಕೂಡ ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಸ್ನೇಹಿತರೆ, ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬೇರೆ ವೆರೈಟಿ ದವನ ಬೆಳೆಸ್ತಾ ಇದ್ದೀರಾ? ಹಾಗಿದ್ರೆ ಖಂಡಿತ ನನಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ. ಮತ್ತು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬರೋ ದಿನಗಳಲ್ಲಿ ವಿಶಿಷ್ಟವಾದ ಗಿಡಗಳನ್ನು ಮತ್ತು ಅದರ ಉಪಯೋಗಗಳನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು.